ಇವಾಗ ಈ ಬ್ಲೌಸ್ ಹೊಲಿದು ಆಗಿದೆ. ಇಲ್ಲಿಯೂ ರಿಂಕಲ್ಸ್ ಎಂಬುದು ಏನೂ ಇಲ್ಲ. ಇಲ್ಲಿ ಕೂಡ ನೋಡಿ ಟೈಟಾಗಿ ಕೂತಿದೆ. ಕಂಕುಳಿನ ಅಡಿಯಲ್ಲಿಯೂ ಕೂಡ ನಿಮಗೆ ಎಲ್ಲಿಯೂ ನೀರಿಗೆ ಕಾಣುವುದಿಲ್ಲ. ಕ್ಲಿಯರ್ ಆಗಿ ಜಾಯಿಂಟ್ ಬಂದಿದೆ ನೋಡಿ. ಹಿಂದುಗಡೆ ಕೂಡ ಅದೇ ರೀತಿ ಚೆನ್ನಾಗಿ ಬಂದಿದೆ ನೋಡಿ ಸ್ನೇಹಿತರೆ. ಫಿಟ್ಟಿಂಗ್ ನೋಡಿ. ನೀವು ಕೂಡ ಇದೇ ಥರ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಕಲಿಯಿರಿ. ಪಟ್ಟಿಯ ಲೆಂತ್ 7 ಇಂಚು ಸರಿಯಾಗಿ ಬಂದಿದೆ. ಇಲ್ಲಿ ಚೆಕ್ ಮಾಡಿ.
ಈ ಬ್ಲೌಸಿನ ಸೊಂಟದ ಸುತ್ತಳತೆ 33.5, 8 1 ಪಾಯಿಂಟ್, ಎಕ್ಸ್ಟ್ರಾ 1.5, ಇಷ್ಟು ಎಕ್ಸ್ಟ್ರಾ ಬಂದಿದೆ. ಆವಾಗ ನಾನು ಕಟಿಂಗ್ ಮಾಡುವಾಗ ಹೇಳಿದ್ದೆ ಅಲ್ವಾ, ನೋಡಿ ಇಲ್ಲಿಂದ ಮೇಲಕ್ಕೆ ಎಕ್ಸ್ಟ್ರಾ ಉಳಿದಿದ್ದನ್ನು ಕಟ್ ಮಾಡಿ ತೆಗೆದು ಬ್ಯಾಕ್ ಮತ್ತು ಫ್ರಂಟ್ ಎರಡನ್ನು ಜೋಡಿಸಿ ಮೇಲೆ ಕೆಳಗೆ ವ್ಯತ್ಯಾಸ ಉಂಟಾ ಚೆಕ್ ಮಾಡಿ. ಇಲ್ಲಿ ಏನಾದರೂ ಫ್ರಂಟ್ ದೊಡ್ಡದು ಬಂದರೆ ಡಾಟ್ ಅನ್ನು ಸ್ವಲ್ಪ ಒತ್ತಿದ್ರೆ ಆಯ್ತು. ಸ್ವಲ್ಪ ಡಾಟ್ ಅನ್ನು ಒತ್ತಬೇಕು. ಇದರಲ್ಲಿ ಏನು ಹಾಗೆ ಬಂದಿಲ್ಲ, ಸರಿಯಾಗಿ. ಕೈ ಜೋಡಿಸುವುದಕ್ಕೆ ಮೊದಲು ಬ್ಲೌಸ್ನ ಲೆಂತ್ ಅನ್ನು ಚೆಕ್ ಮಾಡಿಕೊಳ್ಳಿ. ಈ ಬ್ಲೌಸ್ನ ಲೆಂತ್ 14.5 ಇತ್ತು. ಇದೇ ಎಂಬುದನ್ನು ಚೆಕ್ ಮಾಡಿ. ನೋಡಿ, ಇಲ್ಲಿ ಇಟ್ಟಿದೆ, ಇಲ್ಲಿಂದ 14.5 ಕರೆಕ್ಟು ಬಂದಿದೆ, ಸರಿಯಾಗಿ ಇದೆ. ಮೇಲಿನ ಪೀಸನ್ನು ಸ್ವಲ್ಪ ಎಳೆದುಕೊಂಡು ಕೂರಿಸಿ. ಕೆಳಗಿನ ಪೀಸನ್ನು ಎಳಿಬಾರ್ದು, ಮೇಲಿನದನ್ನು ಸ್ವಲ್ಪ ಎಳೆದುಕೊಂಡು, ಅದು ರೌಂಡ್ ಚೆನ್ನಾಗಿ ಬರ್ತದೆ. ಅದಕ್ಕಾಗಿ ಸ್ವಲ್ಪ ಈ ಥರ ನಾನು ಕೈಯನ್ನು ಮಧ್ಯದಿಂದ ತಾಗಿಸುತ್ತೇನೆ, ನನಗೆ ಅದು ಒಳ್ಳೆಯದಾಗ್ತದೆ. ಈ ಪಾಯಿಂಟು ಮತ್ತು ಈ ಪಾಯಿಂಟು ಎರಡು ಒಂದಕ್ಕೊಂದು ಟಚ್ ಆಗಬೇಕು, ಸಿಗಬೇಕು. ಕೈ ತಾಗಿಸುವಾಗ ಈ ಎರಡು ಕಚ್ಚುಗಳು ಒಂದಕ್ಕೊಂದು ಸಿಗಬೇಕು, ಈ ಥರ. ಇಲ್ಲ ಅಂದರೆ ಆರ್ಮ್ ಹೋಲೆಲ್ಲ ಇದು ಕೈಯ ತೋಳು ಹೆಚ್ಚು ಕಡಿಮೆ ಬರುತ್ತದೆ.
ಇದರ ಸೊಂಟದ ಸುತ್ತಳತೆ 33.5 ಬೇಕಿತ್ತು, ಇದು 36 ಇದೆ, ಒಂದು 2.5 ಇಂಚು ಹೆಚ್ಚಿದೆ. ಅದಕ್ಕೆ ಮಾರ್ಕನ್ನು ಹಾಕುತ್ತೇನೆ. ಅರ್ಧ ಇಂಚಿ 1 ಪಾಯಿಂಟ್, 2ರಿಂದ ಇಲ್ಲಿ ಅರ್ಧ ಇಂಚು 1 ಪಾಯಿಂಟ್. ಎದೆಯ ಸುತ್ತಳತೆಯನ್ನು ಅಳೆಯುವಾಗ ಇದರ ಬ್ಲೌಸನ್ನು ನೀಟಾಗಿ ಇಟ್ಟುಕೊಂಡು ಇಲ್ಲಿನ ಈ ಬದಿಯ ಸ್ಟಿಚ್ಚಿಂಗಿನವರೆಗೆ ನೋಡಬೇಕು. ನೋಡಿ, 20.25 1 ಪಾಯಿಂಟ್ ಬಂದಿದೆ. ಅದನ್ನು ಹಾಗೆ ಕೈಯಲ್ಲಿ ಹಿಡ್ಕೊಂಡು ಮತ್ತೆ ಇಲ್ಲಿ ಕಾಚಪಟ್ಟಿ ಉಂಟಲ್ಲ, ಇಲ್ಲಿಂದ ಇಲ್ಲಿಗೆ ನೋಡಬೇಕು. ಇಲ್ಲಿ 30.25 ಬಂದಿದೆ. ಈ 30.25 ಹೀಗೆ ಹಿಡ್ಕೊಂಡು ಈಚೆ ಬಂದಿಂದಲೂ ನೋಡಬೇಕು. ಟೋಟಲ್ ರೌಂಡ್ ಅಪ್ ನೋಡಬೇಕು. 30.25 ಇಲ್ಲಿ ಹಿಡಿದಿದ್ದೇನೆ. ಇವಾಗ ಇದು 38 ಇದ್ದದ್ದು 40.25 ಬಂದಿದೆ, ಅಂದರೆ 2.5 ಇಂಚು ಜಾಸ್ತಿ ಇದೆ. ಇವಾಗ ಈ ಬ್ಲೌಸ್ನ ಆರಂ ಹೋಲನ್ನು ಎಳೆದು ನೋಡೋಣ. ಇಲ್ಲಿಂದ ಟೇಪನ್ನು ಹಿಡಿದು ನಾವು ಅಳತೆ ತೆಗೆಯುವಾಗ ಎಷ್ಟು ಹಿಡಿದಿದ್ದೇವೋ ಅಷ್ಟೇ ಈ ಥರ ಎಳೆದುಕೊಂಡು ನೋಡಬೇಕು. ನೋಡಿ, ನಮಗೆ ಬೇಕಾಗಿರುವುದು ಆರಂ ಹೋಲ್ 9 ಇಂಚಿ. ಇಲ್ಲಿ ಇವಾಗ ಇರುವಂಥ ಜಾಯಿಂಟಿಗೆ ನೋಡಿ 9.25 1 ಪಾಯಿಂಟ್ ಇದೆ. ಅಂದರೆ ನಮಗೆ ಟೈಟ್ ಮಾಡಲಿಕ್ಕೆ ಇರುವುದು ಅಷ್ಟೇ 9 ಬರಬೇಕು. 9 ಬಂದರೆ ಅದು 38 ಇಂಚಿಗೆ ಆಗುತ್ತದೆ. 2.5 ಇಂಚು ಹೆಚ್ಚು ಇತ್ತು, ಅದಕ್ಕೆ ಅರ್ಧ ಇಂಚು 1 ಪಾಯಿಂಟ್ ಬಿಟ್ಟು ನೋಡಿ ಇಷ್ಟೇ ಬಂದಿದೆ, ಸರಿಯಾಗಿ ಬಂದಿದೆ. ಇಲ್ಲಿ ಕೈಯ ಕೆಳಭಾಗದಲ್ಲಿ 12.25 ಬೇಕು. 1 ಪಾಯಿಂಟ್, 6 ಇಂಚು 1 ಪಾಯಿಂಟ್. ಇಲ್ಲಿ ಕೂಡ ಅರ್ಧ ಇಂಚು 1 ಪಾಯಿಂಟ್ ಟೈಟ್ ಮಾಡಲಿಕ್ಕಿದೆ. 2.5 ಇಂಚು ಹೆಚ್ಚಿತ್ತು. ಇವಾಗ ಈ 3 ಮಾರ್ಕನ್ನು ಒಟ್ಟಿಗೆ ಸೇರಿಸಬೇಕು. ಸೊಂಟ, ಎದೆ ಮತ್ತು ಕೈ. ಈ ಲೈನು ನೇರವಾಗಿಯೇ ಬರಬೇಕು. ಈ ಲೈನು ಗೆರೆ ನೇರವಾಗಿ ಬಂದರೆ ಸರಿಯಾಗಿ ಬರುತ್ತದೆ ಅದು. ಇಲ್ಲಿ ಕೂಡ 15 ಬಂದಿದೆ, 7.5. ಮಧ್ಯದಲ್ಲಿ 15 ಬರಬೇಕಿತ್ತು, ಅಷ್ಟೇ ಬಂದಿದೆ. ಇನ್ನೊಂದು ಬದಿ ಚೆಕ್ ಮಾಡೋಣ. ನೋಡಿ, ಅಷ್ಟೇ ಬಂದಿದೆ. 9.25 2.5 ಇಂಚು ಟೈಟ್ ಮಾಡಲಿಕ್ಕೆ ಇತ್ತು. ಇವಾಗ ನಮಗೆ ಬೇಕಾಗಿರೋದು ಆರಂ ಹೋಲ್ 9. ಹೀಗೆ ಅದು ಸರಿಯಾಗಿ ಆಯಿತು.
ಈ ಬ್ಲೌಸಿನ ಕಟ್ಟಿಂಗ್ ವಿಡಿಯೋವನ್ನು ಕೂಡ ನೋಡಿ, ಅದನ್ನು ಹಾಕಿದ್ದೇನೆ. ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಬೇರೆ ಬೇರೆ ವಿಡಿಯೋ ಇದೆ. ನೂಲು ಜಾರದಂತೆ ಈ ಥರ ಕಚ್ಚಿ ಹಾಕ್ಕೊಳ್ಳಿ.